ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಸೀಸನ್ 12 ಇನ್ನು ಸೆಪ್ಟೆಂಬರ್ ಎಂಡಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ನಿಜವಾಗ್ಲೂ ಕೂಡ ಸಖತ್ ಖುಷಿಯಿಂದ ಕಾಯ್ತಾ ಇರ್ತಾರೆ ಈ ಒಂದು ಶೋ ನೋಡೋಕ್ಕೆ. ಬಟ್ ಈ ಒಂದು ಶೋಗೆ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು ಅಂತಂದ್ಬಿಟ್ಟು ಇದ್ರ ಹಿಂದ್ಗಡೆ ಕೂಡ ನಾನು ವಿಡಿಯೋ ಮಾಡಾಕಿದ್ದೆ. ಯಾಕಂದ್ರೆ ಪ್ರತಿದಿನ ಒಬ್ಬೊಬ್ಬರು ಹೆಸರು ಕೇಳಿ ಬರ್ತಾ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಂತೂ ನಿಮ್ಗೆ ಗೊತ್ತು, ಬಿಗ್ ಬಾಸ್ ಸೀಸನ್ 12ಗೆ ಈ ಸತಿ ಈ ಸ್ಪರ್ಧಿಗಳು ಬರಬಹುದು, ಬರ್ತಾರೆ, 100% ಶೋರ್ ಆಗಿ ಹೇಳೋರು ಕೂಡ ಇದ್ದೇ ಇರ್ತಾರೆ. ಅದರಲ್ಲಿ 90% ಅಂತೂ ಕನ್ಫರ್ಮ್ ಆಗಿ ಬಂದೇ ಬರ್ತಾರೆ ಕೆಲವೊಬ್ರು ಸ್ಪರ್ಧಿಗಳು ಬರೋಲ್ಲ. ಸದ್ಯ ಈಗ ಬಿಗ್ ಬಾಸ್ ಸೀಸನ್ 12ಗೆ ಈ ಸ್ಪರ್ಧಿಗಳು ಬರಬಹುದು ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೀತಿದೆ. ಇನ್ನು ಯಾರೆಲ್ಲ ಬರಬಹುದು ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಿಮ್ಮ ಪ್ರಕಾರ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ನೀವು ಹೇಳ್ಬೋದು. ನೋಡಿ, ಮೊದಲನೇದಾಗಿ ಇಲ್ಲಿ ವಿಜಯ್ ಸೂರ್ಯ ಅವರ ಹೆಸರು ಕೇಳ್ತಾ ಬರ್ತಿದೆ. ಆಲ್ಮೋಸ್ಟ್ ನಿಮಗೆ ಗೊತ್ತು, ಇಲ್ಲಿ ವಿಜಯ್ ಸೂರ್ಯ ಅವರು ಅಗ್ನಿಸಾಕ್ಷಿ ಮೂಲಕ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ರು. ಮತ್ತೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅವ್ರು ಫಸ್ಟ್ ಮಾಡಿದ ಸೀರಿಯಲ್ ಇಲ್ಲಿ ಕಲರ್ಸ್ ಕನ್ನಡದಲ್ಲಿ ಅಗ್ನಿಸಾಕ್ಷಿ, ಆ ಒಂದು ಸೀರಿಯಲ್ ಸಿಕ್ಕಾಪಟ್ಟೆ ಹೆಸರು ಬಂದಿತ್ತು. ಈಗ ದೃಷ್ಟಿ ಒಟ್ಟೋಲ್ ಮಾಡ್ತಿದ್ದಾರೆ. ಇವ್ರ ಹೆಸರು ಸದ್ಯ ಈಗ ಕೇಳಿ ಬರ್ತಿದೆ. ಆಲ್ಮೋಸ್ಟ್ ದೃಷ್ಟಿಪಟ್ಟು ಧಾರಾವಾಹಿ ಮುಗಿಬಹುದು. ಆದ ಕಾರಣ ಇಲ್ಲಿ ವಿಜಯ್ ಸೂರ್ಯರು ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತ ಹೇಳ್ತಿದ್ದಾರೆ. ಇನ್ನು ಪ್ರತಿ ಸತಿ ಇವ್ರ ಹೆಸರು ರಿಪೀಟ್ ಆಗ್ತಾನೆ ಇದೆ. ಕಳೆದ ಸೀಸನ್ ಕೂಡ ಇವ್ರ ಹೆಸರು ಬಂದಿತ್ತು, ಬರ್ಬೋದು ಇವರು ಬಿಗ್ ಬಾಸ್ಗೆ ಅಂತ ಹೇಳ್ಬಿಟ್ಟು ಬಂದಿರಲಿಲ್ಲ. ಇನ್ನು ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬರ್ತಾರಾ ಇಲ್ವಾ ಅಂತ ಕೂಡ ಇಲ್ಲಿ ಕಾದ್ ನೋಡಬೇಕಾಗುತ್ತೆ. ಬಟ್ ಸೋಷಿಯಲ್ ಮೀಡಿಯಾದಂತೂ ಸಿಕ್ಕಾಪಟ್ಟೆ ಚರ್ಚೆ ನಡೀತಿದೆ. ವಿಜಯ್ ಸೂರ್ಯ ಅವರು ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು, ಬಂದೇ ಬರ್ತಾರೆ ಅಂತ ಕೂಡ ಕೆಲವೊಬ್ರು ಹೇಳ್ತಿದ್ದಾರೆ. ಮತ್ತೆ ಕಾದ್ ನೋಡಬೇಕಾಗುತ್ತೆ. ಆ ನಂತರ ಹೆಸರು ಯಾರಪ್ಪ ಅಂತಂದ್ರೆ ವರುಣ್ ಆರಾಧ್ಯ ಅವರು. ಆಲ್ಮೋಸ್ಟ್ ನಿಮ್ಗೆ ಎಲ್ಲರೂ ಕೂಡ ಇಲ್ಲಿ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಆಕ್ಟಿವ್ ಆಗಿರ್ತೀರಾ ಅವ್ರಿಗೆ ಅವ್ರು ಗೊತ್ತೇ ಇರ್ತಾರೆ. ಇವ್ರದ್ದು ಲಾಸ್ಟ್ 2 ಇಯರ್ಸ್ ಕೂಡ ಹೆಸರು ಕೇಳಿ ಬಂದಿತ್ತು, ವರುಣ್ ಆರಾಧ್ಯ ಅವ್ರು ಬರಬಹುದು ಅಂತಂದ್ಬಿಟ್ಟು. ಸದ್ಯ ಈ ಬಾರಿ ಆದರೂ ಬಿಗ್ ಬಾಸ್ ಸೀಸನ್ 12ಗೆ ಅವ್ರು ಬರಬಹುದಾ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ. ಆಲ್ಮೋಸ್ಟ್ ಲಾಸ್ಟ್ 2 ಇಯರ್ಸ್ ಇಂದ ಇವ್ರದ್ದು ಕಾಂಟ್ರವರ್ಸಿ ಇರೋ ಕಾರಣ ಇವರು ಬಂದಿರಲಿಲ್ಲ. ಬಟ್ ಈ ಇಯರ್ ಏನು ಅಂತ ಒಂದು ಕಾಂಟ್ರವರ್ಸಿ ಬಂದಿಲ್ಲ. ಇವರು ಬರ್ತಾರಾ ಇಲ್ವಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಾಗತ್ತೆ. ಇನ್ನು ಸುಕೃತ ನಾಗೋರು ಸದ್ಯ ಈಗ ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಮಿಂಚ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಇವರು ಕೂಡ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಮಾಡಿದ್ರು, ಅಂದ್ರೆ ಕಲರ್ಸ್ ವಾಹಿನಿಯಲ್ಲಿ ಇದ್ರು. ಸದ್ಯ ಈಗ ಜಿ ವಾಹಿನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಇವಾಗ ನೀವು ನೋಡ್ಬೋದು, ಈಗ ಜಿ ವಾಹಿನಿ ಕಲರ್ಸ್ ವಾಹಿನಿ ಸಿಕ್ಕಾಪಟ್ಟೆ ಪೈಪೋಟಿ ಬಿದ್ದಂಗೆ ಆಗಿದೆ. ಲಾಸ್ಟ್ ಇಯರ್ ಬಿಗ್ ಬಾಸ್ ನೀವು ತಗೊಂಡ್ರೆ ಇಲ್ಲಿ ಜಿ ವಾಹಿನಿಯಿಂದ ಇದ್ದವರು ಕೆಲಸ ಮಾಡ್ತಿದ್ರು, ಕಲರ್ಸ್ ವಾಹಿನಿಗೆ ಬಂದಿರೋ. ಸದ್ಯ ಕಲರ್ಸ್ ವಾಹಿನಿಯಲ್ಲಿ ಕೆಲಸ ಮಾಡ್ತಿದ್ರು, ಜಿ ವಾಹಿನಿಗೆ ಈಗ ಹೋಗಿದ್ದಾರೆ. ನೀವು ಸುಕೃತ ನಾಗೋರ್ ಕೂಡ ನೋಡಿದ್ರು ಅಷ್ಟೇ, ಇಲ್ಲಿ ಅಗ್ನಿಸಾಕ್ಷಿ ಧಾರಾವಾಹಿಲಿ ಮಾಡಿದ್ರು, ಅಂದ್ರೆ ಕಲರ್ಸ್ ಕನ್ನಡದಲ್ಲಿದ್ರು. ಈಗ ಸದ್ಯ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಮಾಡ್ತಾರೆ, ಅಂದ್ರೆ ಜಿ ವಾಹಿನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಈಗ ಮತ್ತೆ ಇವರು ಕಲರ್ಸ್ ವಾಹಿನಿಗೆ ವಾಪಸ್ ಬರಬಹುದು. ಅಂದ್ರೆ ಬಿಗ್ ಬಾಸ್ ಸೀಸನ್ 12 ಬಂದ್ರೆ ಇವರು ಏನಾರ 100% ಕಲರ್ಸ್ ವಾಹಿನಿಯಲ್ಲಿ ಮತ್ತೆ ಇವರು ಸೇರ್ಕೊಂಡಂಗೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಇವ್ರಂತ ಸತಿ ಬಂದ್ರೆ 100% ತುಂಬಾನೇ ಚೆನ್ನಾಗಿರುತ್ತೆ, ಬರಬಹುದು. ನನ್ನ ಪ್ರಕಾರ 99% ಬರಬಹುದು ಅಂತ ಅಂದ್ಬಿಟ್ಟು ಅನಿಸ್ತದೆ. ಒಳ್ಳೆ ಹೆಸರು ಕೂಡ ಇದೆ, ತುಂಬಾ ಚೆನ್ನಾಗಿ ಕೂಡ ಒಂದು ಇವ್ರ ಹತ್ರ ಆಕ್ಟಿಂಗ್ ಆಗಿರ್ಬೋದು, ಮಾತುಗಾರಿಕೆ ಅಂತೂ ಸಿಕ್ಕಾಪಟ್ಟೆ ಇದೆ. ಆಲ್ಮೋಸ್ಟ್ ನಿಮ್ಗೆ ಗೊತ್ತು, ಮಾತಾಡೋದು ಬಂತು ಅಂತಂದ್ರೆ ಸಾಕು, ಇಲ್ಲಿ ಫೇಮಸ್ ಇರೋರ್ನೇ ಕರ್ಕೊಂತಾರೆ ಬಿಗ್ ಬಾಸ್ ಒಳಗಡೆ. ಇವ್ರಂತೂ ಸಕ್ಕತ್ತಾಗಿ ಮಾತಾಡ್ತಾರೆ. ಮತ್ತೆ ಸ್ಪೀಚ್ ಕೂಡ ಅಷ್ಟೇ, ಯಾವ್ದರ ಏನರ ವಿಷಯ ಬಂತು ಅಂತಂದ್ರೆ ಸ್ಪೀಚ್ ಕೂಡ ಚೆನ್ನಾಗಿ ಮಾಡ್ತಾರೆ. ಆ ಒಂದು ಕಾರಣದಿಂದ ಇಲ್ಲಿ ಸುಕೃತ ನಾಗೋರು ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬಂದ್ರು ಕೂಡ ಇಲ್ಲಿ ಬರಬಹುದು. ಆ ನಂತರ ಲಾಸ್ಟ್ ಇಯರ್ ಕೂಡ ಇವ್ರ ಹೆಸರು ಕೇಳಿ ಬಂದಿತ್ತು, ಶ್ವೇತಾ ಪ್ರಸಾದ್ ಅವ್ರದ್ದು ರಾಧಾರಮಣ ಧಾರಾವಾಹಿ ಮತ್ತೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಇವರು ಮಾಡಿದ್ರು. ಕಳೆದ ಬಾರಿ ಕೂಡ ಅವ್ರು ಬರಬಹುದು ಅಂತ ಅಂದ್ಬಿಟ್ಟು ಹೇಳಲಾಗ್ತಿತ್ತು, ಬಟ್ ಬಂದಿರಲಿಲ್ಲ. ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬರ್ತಾರಾ ಏನೋ ಕಾದ್ ನೋಡ್ಬೇಕಿದೆ. ಯಾಕಂತಂದ್ರೆ ಲಾಸ್ಟ್ 2 ಇಯರ್ಸ್ ಇಂದ ಇವ್ರ ಹೆಸರು ಕೇಳಿ ಬರ್ತಿದೆ, ಬಂದಿರಲಿಲ್ಲ. ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತ ಹೇಳ್ತಿದ್ದಾರೆ, ಬಟ್ ಕಾದ್ ನೋಡ್ಬೇಕಾಗತ್ತೆ. ಇನ್ನು ಪಂಕಜ್ ನಾರಾಯಣ್ ಅವರು, ಆಲ್ಮೋಸ್ಟ್ ನಿಮ್ಗೆ ಗೊತ್ತು, ಹೆಸರು ಹೇಳಿದ ತಕ್ಷಣ ಸ್ವಲ್ಪ ಜನ ಗೊತ್ತಿರುತ್ತೆ, ಹೆಸರು ಗೊತ್ತಿರಲ್ಲ, ಫೇಸ್ ಗೊತ್ತಿರುತ್ತೆ. ಪಂಕಜ್ ನಾರಾಯಣ್ ಅಂದ್ರೆ ಎಸ್ ನಾರಾಯಣ್ ಅವರು ಇದ್ದಾಳ, ಅವ್ರ ಮಗ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತ ಹೇಳ್ತಾರೆ. ಇವ್ರ ಹೆಸರು ಕೂಡ ಇಲ್ಲಿ ಲಾಸ್ಟ್ 2 ಇಯರ್ ಇಂದ ಕೇಳಿ ಬರ್ತಿದೆ, ಬಂದಿಲ್ಲ. ಬಟ್ ಈ ಇಯರ್ ಆದ್ರೂ ಬರ್ತಾರಾ ಇಲ್ವಾ ಅಂತಂದ್ಬಿಟ್ಟು ಇಲ್ಲಿ ಕಾದ್ ನೋಡ್ಬೇಕಿದೆ. ಮತ್ತೆ ನಿರಂಜನ್ ಅವರು, ಆಲ್ಮೋಸ್ಟ್ ನಿಮ್ಗೆ ಗೊತ್ತು, ಯಾರ್ಯಾರು ಇಲ್ಲಿ ಕಮಲಿ ಧಾರಾವಾಹಿ ನೋಡಿದ್ರು ಅವ್ರಿಗೆ ಇವ್ರು ಗೊತ್ತಿರ್ತಾರೆ. ಇವರು ಹೀರೋ ಕ್ಯಾರೆಕ್ಟರ್ ಮಾಡಿದ್ರು. ಅಂದ್ರೆ ನಿಮಗೆ ಗೊತ್ತು, ಜಿ ವಾಹಿನಿಯಲ್ಲಿ ಇದ್ದರು, ಕಲರ್ಸ್ ವಾಹಿನಿಯಲ್ಲಿ ಇದ್ದವರು ಜಿ ವಾಹಿನಿಯಲ್ಲಿ ಕೆಲಸ ಮಾಡ್ತಾರೆ. ಸದ್ಯ ಈಗ ನಿರಂಜನ್ ಅವರು ಆಲ್ಮೋಸ್ಟ್ ಕಮಲಿ ಧಾರಾವಾಹಿಯಲ್ಲಿ ಯಾರ್ಯಾರು ಕಮಲಿಯವ್ರನ್ನ ಮತ್ತೆ ಇವ್ರನ್ನ ಇಷ್ಟಪಟ್ಟಿದ್ರು ಅವರಿಗೆ ಈ ಒಂದು ಪೇರ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಯಾಕಂದ್ರೆ ಸಖತ್ ಫೇಮಸ್ ಕೂಡ ಆಗಿತ್ತು ಕಮಲಿ ಧಾರಾವಾಹಿ. ಸದ್ಯ ಮುಗ್ದಿದೆ. ಇನ್ನು ಇವರು ಕೂಡ ಇಲ್ಲಿ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಬರ್ತಾರಾ ಇಲ್ವಾ ಅಂತ ಕೂಡ ಇಲ್ಲಿ ಕಾದ್ ನೋಡಬೇಕಿದೆ. ಮತ್ತೆ ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಕೂಡ ಇಲ್ಲಿ ಹೇಳಿದ್ದೆ, ಯಾಕಂತಂದ್ರೆ ಲಾಸ್ಟ್ ಟೈಮ್ ನೀವು ನೋಡಿದ್ರೆ ಫುಲ್ ಇಲ್ಲಿ ಸ್ವಲ್ಪ ಸೀರಿಯಲ್ ನಲ್ಲಿ ಮಾಡೋರೆ ಇಲ್ಲಿ ಕಾಣಿಸ್ಕೊಂಡಿದ್ರು. ಈ ಸತಿ ಯೂಟ್ಯೂಬರ್ಸ್ಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು ಅಂತಂದ್ಬಿಟ್ಟು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ದಾರೆ. ಇನ್ನು ಮಲ್ಲು ಜಮಖಂಡಿ ಅವರು, ಆಲ್ಮೋಸ್ಟ್ ನೀವು ಎಲ್ಲರೂ ಕೂಡ ಗೊತ್ತಿರ್ತಾರೆ. ಯೂಟ್ಯೂಬ್ನ ಯಾರ್ಯಾರು ಜಾಸ್ತಿ ಯೂಸ್ ಮಾಡ್ತಾರೆ, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಯಾರು ಆಕ್ಟಿವ್ ಆಗಿರ್ತೀರಾ ಅವ್ರಿಗೆ ಇವ್ರ ಹೆಸರು ಗೊತ್ತಿರುತ್ತೆ. ಮಲ್ಲು ಜಮಖಂಡಿ ಅವರು ಈ ಸತಿ ಇಲ್ಲಿ ಬರ್ಬೋದು ಬಿಗ್ ಬಾಸ್ ಸೀಸನ್ 12ಗೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಈಗ ಸಿನಿಮಾಗಳ ಪ್ರಮೋಷನ್ ಕೂಡ ಇರುತ್ತಲ್ಲ, ಅವರು ಕೂಡ ಇಲ್ಲಿ ಸಿನಿಮಾದವರೇ ಬಂದ್ಬಿಟ್ಟು ಈಗ ಪ್ರಮೋಷನ್ ಕೂಡ ಮಾಡಿಸ್ಕೊಂತಾರೆ ಮಲ್ಲು ಜಮಖಂಡಿ ಅವ್ರ ಹತ್ರ.
ಆದ ಒಂದು ಕಾರಣ ಲಾಸ್ಟ್ ಇಯರ್ ಕೂಡ ಬರಬಹುದು ಅಂತ ಹೇಳಲಾಗ್ತದೆ, ಬಟ್ ಬಂದಿರಲಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿ ವಿಡಿಯೋ ಫೇಮಸ್ ಆಗಿದೆ. ಇವ್ರದ್ದು ಏನೊಂದು ಮಾಡ್ತಾ ಇದ್ದಾರೆ, ಆ ವಿಡಿಯೋ ಎಲ್ಲ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ, ಪ್ರಮೋಷನ್ ಕೂಡ ಮಾಡ್ಕೊಡ್ತಾ ಇದ್ದಾರೆ ಫಿಲಮ್ಗಳಿಗೆ. ಇನ್ನು ಈ ಸತಿ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಇವ್ರು ಬಂದರೂ ಕೂಡ ಆಶ್ಚರ್ಯ ಇಲ್ಲ, ಯಾಕಂದರೆ ನಿಮಗೆ ಗೊತ್ತು ಕಾಮಿಡಿ ಸೆಕ್ಷನಿಂದ ಯಾರನ್ನ ಒಬ್ರು ಇದ್ದೇ ಇರ್ತಾರೆ ಅಂತ ಅಂದ್ಬಿಟ್ಟು. ಇನ್ನಿಲ್ಲಿ ಮಲ್ಲು ಜಮಖಂಡಿಯವರು ಕೂಡ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬರ್ಬೋದು. ಆ ನಂತರ ಹುಲಿ ಕಾರ್ತಿಕ್ ಅವರು, ನಿಮಗೆ ಗೊತ್ತು ಆಲ್ಮೋಸ್ಟ್ ಫೇಮಸ್ ಇರೋರು ಬಂದೇ ಬರ್ತಾರೆ. ಸದ್ಯ ಜಿ ವಾಹಿನಿಯಲ್ಲಿ ಇವರು ಕೂಡ ಇಲ್ಲಿ ಇದ್ದಾರೆ. ಇವಾಗ ಕಲರ್ಸ್ ವಾಹಿನಿಗೆ ಕರೆತರೋ ಒಂದು ಸಾಧ್ಯತೆ ಕೂಡ ಇರೋ ಕಾರಣ ಹುಲಿ ಕಾರ್ತಿಕ್ ಅವರು ಕೂಡ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು. ಮತ್ತೆ ಗಗನ ಬಾರಿ, ನಿಮಗೆ ಗೊತ್ತು ಇವಾಗ ಮಹಾನಟಿಯಲ್ಲಿ ಮಾಡಿದ್ರು, ಮತ್ತೆ ಈಗ ಭರ್ಜರಿ ಬ್ಯಾಚುಲರ್ಸ್ನಲ್ಲೇ ಮಾಡ್ತಾರೆ. ಸದ್ಯ ಜಿ ವಾಹಿನಿಯಲ್ಲೇ ಇವರು ಕಾಣಿಸ್ಕೊಂತಿದ್ದಾರೆ, ಇನ್ನು ಕಲರ್ಸ್ ವಾಹಿನಿಗೆ ಬಂದಿಲ್ಲ. ಒಂದು ಪಕ್ಷ ಅವ್ರಿಗೆ ಏನೋ ಬಿಗ್ ಬಾಸ್ ಸೀಸನ್ 12ಗೆ ಆಫರ್ ಏನೋ ಹೋಯ್ತು, 100% ಹೋಗಿತ್ತು ಅಂದರೆ ಅವ್ರು ಬರೋ ಚಾನ್ಸಸ್ ಅಂತೂ ತುಂಬಾನೇ ಇದೆ. ಏನಕ್ಕೆ ಬಿಗ್ ಬಾಸ್ಗೆ ಯಾರನ್ನ ಇಲ್ಲಿ ಆಪರ್ಚುನಿಟಿ ಸಿಕ್ತು ಅಂತಂದರೆ, ಆಲ್ಮೋಸ್ಟ್ ನಿಮ್ಗೆ ಗೊತ್ತು ಹೊಸ ಪ್ರತಿಭೆಗಳಿಗೆ ಏನೋ ಆಫರ್ ಬಂದಿತ್ತು ಅಂತಂದರೆ ಯಾರು ಕೂಡ ಬಿಗ್ ಬಾಸ್ ಸೀಸನ್ 12 ಅಂತಲ್ಲ, ಬಿಗ್ ಬಾಸ್ಗೆ ಬಂದಿದ್ದ ತಕ್ಷಣ ಆಫರು ಕನ್ಫರ್ಮ್ ಆಗಿ ಹೋಗೇ ಹೋಗ್ತಾರೆ. ಈಗ ಗಗನ ಅವರ ಹೆಸರದ್ದು ಸಿಕ್ಕಾಪಟ್ಟೆ ಕೇಳ್ಬರ್ತಿದೆ. 99% ಗಗನ ಅವರು ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಕಾಣಿಸ್ಕೊಳ್ಬಹುದು, ಇವರು ಬರಬಹುದು ಅಂತ ಹೇಳ್ತಿದ್ರೆ. ನಿಮ್ಮ ಪ್ರಕಾರ ಬಂದರೆ ಚೆನ್ನಾಗಿರುತ್ತೆ ಹೇಳಿ, ಯಾಕಂತಂದರೆ ಇಲ್ಲಿ ಗಗನ ಅವ್ರ ಹೆಸರು ಅಂದರೆ ಯಾವುದೇ ಒಂದು ನೀವು ಪ್ರೋಗ್ರಾಮ್ ತೊಗೊಳ್ಬೋದು, ಆ ಪ್ರೋಗ್ರಾಮಲ್ಲಿ ಇಲ್ಲಿ ಗಗನ ಅವರು ಕಾಣಿಸ್ಕೊಂಡ್ರೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ, ಇವರು ಕೂಡ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ನೋಡಬೇಕು ಇನ್ನು ಬರ್ತಾರ ಅಂದ್ಬಿಟ್ಟು. ಆ ನಂತರ ಪುಟ್ಟಕ್ಕನ ಮಕ್ಕಳು ಅಲ್ಲಿ ಮಾಡ್ತಿದ್ದಾರೆ ಕಂಠಿಯವರು, ಧನುಷ್ ಅವರು ರಿಯಲ್ ನೇಮ್ ಅಂದ್ಬಿಟ್ಟು ಧನುಷ್ ಅವರು ಕೂಡ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತ ಹೇಳಲಾಗ್ತದೆ. ನಿಮಗೆ ಇವಾಗ ಗೊತ್ತು ಇನ್ನೇನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮುಗಿತಾ ಇದೆ ಅಂತ ಹೇಳೋಷ್ಗೇನೆ ಇಲ್ಲಿ ಟ್ವಿಸ್ಟ್ಗಳನ್ನ ಪಡ್ಕೊಂಡು ಬರ್ತಾ ಇದೆ. ಬಟ್ ಏನೋ ಒಂದು ವೇಳೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮುಗೀತು ಅಂತಂದರೆ, ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗೋಸ್ಗೆ ಇಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮುಗಿದ್ರೆ, ಒಂದು ಪಕ್ಷ ಮುಗಿದ್ರೆ, ಯಾಕಂದರೆ ಮುಗಿಯುತ್ತೋ ಎಲ್ಲೋ ಗೊತ್ತಿಲ್ಲ, ಮುಗಿದ್ರೆ ಧನುಷ್ ಅವ್ರು ಬರೋದು ಚಾನ್ಸಸ್ ಅಂತೂ ತುಂಬ ಇದೆ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೀತಿದೆ. ನನ್ನ ಪ್ರಕಾರ ಅವರು ಬರಬಹುದು. ಸದ್ಯ ಅವರು ಕೂಡ ಜಿ ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕಲರ್ಸ್ ವಾಹಿನಿಗೆ ಬರೋ ಒಂದು ಚಾನ್ಸಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ಒಂದು ವೇಳೆ ಅವ್ರಿಗೆ ಏನೋ ಆಫರ್ ಹೋಯ್ತು, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮುಗೀತು ಅಂತಂದರೆ ಇಲ್ಲಿ ಧನುಷ್ ಅವರು ಕೂಡ ಕಾಣಿಸ್ಕೊಳ್ಳೋ ಸಾಧ್ಯತೆ ಅಂತೂ ತುಂಬಾ ಇದೆ. ಆನಂತರ ಭೂಮಿಕಾ ಬಸವರಾಜ್ ಅವರು, ಇವಾಗ ನಿಮ್ಗೆ ಗೊತ್ತು ರೀಲ್ಸ್ ನೋಡೋರ್ಗಂತೂ ಸಿಕ್ಕಾಪಟ್ಟೆ ಇವ್ರು ಗೊತ್ತಿರ್ತಾರೆ. ಪ್ರತಿಯೊಂದು ಅಂದರೆ 3 ಸೀಸನಿಂದ ಅವ್ರ ಹೆಸರು ಕೇಳಿ ಬರ್ತಿದೆ, ಭೂಮಿಕಾ ಬಸವರಾಜ್ ಅವರು ಬರಬಹುದು ಅಂತಂದ್ಬಿಟ್ಟು. ಸದ್ಯ ಈ ಸತಿ ಆದರೂ ಬರ್ತಾರಾ ಇಲ್ವಾ ಅಂತಂದ್ಬಿಟ್ಟು ನೋಡಬೇಕಾಗತ್ತೆ. ಆ ನಂತರ ಇಲ್ಲಿ ಅತಿಥಿ ಸಾಗರ್, ಆಲ್ಮೋಸ್ಟ್ ನಿಮಗೆ ಗೊತ್ತು ಇಲ್ಲಿ ಅರುಣ್ ಸಾಗರ್ ಅವರ ಪುತ್ರಿ ಅತಿಥಿ ಸಾಗರ್, ನಿಮಗೆ ಗೊತ್ತು ಲಾಸ್ಟ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಇದ್ರಲ್ಲ, ವೇದ ಚಿತ್ರದಲ್ಲಿ ಇವರು ಕಾಣಿಸ್ಕೊಂಡಿದ್ರು. ಮತ್ತು ಇವಾಗ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಇವರು ಬರಬಹುದು ಅಂತ ಹೇಳ್ತಿದ್ದಾರೆ, ಬಟ್ ಬರ್ತಾರಾ ಇಲ್ವಾ ಗೊತ್ತಿಲ್ಲ. ಅರುಣ್ ಸಾಗರ್ ಅವರು ಕೂಡ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಒಂದು ವೇಳೆ ಆಫರ್ ಹೋಗಿದ್ರೆ 100% ಆಗಿ ಇಲ್ಲಿ ಅತಿಥಿ ಸಾಗರ್ ಅವರು ಬರೋ ಚಾನ್ಸಸ್ ಅಂತೂ ಇದೆ. ಯಾಕಂದರೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ವೇದಿಕೆ ಅನ್ನೋದು. ಇಲ್ಲಿ ಹೊಸಬರಿಗೆ ನಿಜವಾಗ್ಲೂ ಕೂಡ ಆಪರ್ಚುನಿಟಿ ಕೊಟ್ಟರೆ, ಅಂದರೆ ಕೆಲವೊಬ್ರು ಹೇಳೋದೇನಪ್ಪ ಅಂತಂದರೆ ಇಲ್ಲಿ ಬರೀ ಸೆಲೆಬ್ರಿಟಿಗಳು ಕೊಡ್ತಾ ಇದ್ದಾರೆ ಅಂತ ಬಟ್ ಸೆಲೆಬ್ರಿಟಿಗಳಿಗೂ ಕೂಡ ಇಲ್ಲಿ ಕೊಡಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಅವರು ಕೂಡ ಇಲ್ಲಿ ಅವರಲ್ಲಿರೋ ಪ್ರತಿಭೆನ ತೋರಿಸ್ಬೇಕು, ಅವ್ರದ್ದು ಕೂಡ ಹೊಸ ಮುಖನೇ ಇರುತ್ತೆ. ಇಲ್ಲಿ ಅತಿಥಿ ಅವರು ಕೂಡ ಅಷ್ಟೇ, ಅತಿಥಿ ಸಾಗರ್ ಅವರು ಕೂಡ ತುಂಬ ಚೆನ್ನಾಗಿ ವೇದ ಫಿಲಮಲ್ಲಿ ಇಲ್ಲಿ ಆ್ಯಕ್ಟ್ ಮಾಡಿದ್ರು, ಕನಕ ಅನ್ನೋ ಪಾತ್ರದಲ್ಲಿ ಸಿಕ್ಕಾಪಟ್ಟೆ ಮಿಂಚಿದ್ರು. ಮತ್ತು ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬರ್ಬೋದು ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಕೂಡ ಬಂದರೆ ತುಂಬಾ ಚೆನ್ನಾಗಿರುತ್ತೆ, ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ರು. ಇವ್ರ ಹೆಸರು ಸದ್ಯ ಕೇಳಿ ಬರ್ತದೆ, ಇವ್ರು ಬರ್ತಾರಾ ಇಲ್ವಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ. ಸೊ ವೀಕ್ಷಕರೇ, ಸದ್ಯ ಇಷ್ಟು ಜನದ ಹೆಸರುಗಳು ಈಗ ಕೇಳಿ ಬರ್ತದೆ. ಇದು ಹಿಂದೆ ಕೂಡ ನಾನು ವಿಡಿಯೋ ಮಾಡಾಕಿದ್ದೀನಿ, ಇನ್ನು ಯಾರ್ಯಾರು ಬರ್ಬೋದು, ಯಾರ್ಯಾರಿಗೆ ಚಾನ್ಸ್ ಸಿಕ್ಕಿದ್ರು ಕೂಡ ಸಿಗ್ಬೋದು ಅಂತಂದ್ಬಿಟ್ಟು. ಸದ್ಯ ಈಗ ಎಲ್ಲರೂ ಹೇಳ್ತಿರೋದೇನಪ್ಪ ಅಂತಂದರೆ, ಕೊಟ್ಟಿರೋರಿಗೆ ಚಾನ್ಸ್ ಕೊಡಬೇಡಿ, ಹೊಸ ಮುಖಗಳಿಗೆ ಇಲ್ಲಿ ಕೊಡಿ ಸ್ವಲ್ಪ ಚಾನ್ಸು. ಅಂದರೆ ರೈತರ ಮಕ್ಕಳಿಗೆ, ಬಡವ ಮಕ್ಕಳಿಗೆ ಇಲ್ಲಿ ಚಾನ್ಸ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಬಿಗ್ ಬಾಸ್ ಟೀಮ್ ಅವರು ಯಾವ ರೀತಿ ಒಂದು ಡಿಸಿಷನ್ ತಗೊತಾರೆ ಅಂತ ಕಾದು ನೋಡಬೇಕಿದೆ. ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಹೆಸರುಗಳು ಓಡಾಡ್ತಾ ಇದೆ. ಬಟ್ ಟಾಪ್ 1 ಹೆಸರಂತೂ ಇಲ್ಲಿ ಗಿಲ್ಲಿ ನಟ ಅವರು ಬಂದೇ ಬರ್ತಾರೆ. ಈ ಸತಿ ಬಿಗ್ ಬಾಸ್ನ ವಿನ್ ಆಗೇ ಆಗ್ತಾರೆ ಅಂತ ಕೆಲವೊಬ್ರು ಹೇಳ್ತಿದ್ದಾರೆ. ಬಟ್ ನೋಡಬೇಕಾಗುತ್ತೆ ಬಿಗ್ ಬಾಸ್ ಯಾರ್ಯಾರಿಗೆ ಆಫರ್ ಕೊಡ್ತಾರೆ. ಅವ್ರು ಇವಾಗ ಸದ್ಯ ಕಲರ್ಸ್ ವಾಹಿನಿಯಲ್ಲೇ ಈಗ ಗಿಲ್ಲಿ ನಟ ಅವರು ಇದ್ದಾರೆ, ತುಂಬ ಒಳ್ಳೆ ಪ್ರತಿಭೆ ಅಂತಲೇ ಹೇಳ್ಬೋದು. ಬಟ್ ಬಡವ್ರಿಗೆ ಚಾನ್ಸ್ ಕೊಡಬೇಕು ಅಂತಂದರೆ ಕೆಲವೊಬ್ರು ಹೇಳ್ತಿರೋದೇನಪ್ಪ ಅಂದರೆ ಕೊಟ್ಟಿರೋರಿಗೆ ಚಾನ್ಸ್ ಕೊಡ್ತಿದ್ದೀರಾ ಅಂತಂದ್ಬಿಟ್ಟು. ಈಗ ನನ್ನ ಗಿಲ್ಲಿ ನಟ ಅವರು ಕೊಟ್ಟರೆ ಈಗ ಎಲ್ಲರೂ ಕೂಡ ಹೇಳೋದೇನಪ್ಪ ಅಂತಂದರೆ ಕೊಟ್ಟಿರೋರಿಗೆ ಚಾನ್ಸ್ ಕೊಡ್ತಿದ್ದೀರಾ ಅಂದಂಗೆ ಆಗುತ್ತೆ. ಹೊಸ ಪ್ರತಿಭೆಗಳಿಗೆ ಕೊಡ್ತಾರಾ ಇಲ್ಲ ಅಂತಂದರೆ ಇವಾಗ ಏನೊಂದು ಡಿಸಿಷನ್ ತಗೊಂತಾರೆ ಅಂತ ಕಾದು ನೋಡಬೇಕಾಗಿದೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಜನ ಬರಬಹುದು ಅಂತಂದ್ಬಿಟ್ಟು ಮಾತುಕತೆಗಳು ನಡೀತಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಇದರಲ್ಲಿ ನಾನು ಹೇಳೋದಲ್ಲ, ಈ ಲಿಸ್ಟಲ್ಲಿ ಯಾರು ಬಂದರೆ ಚೆನ್ನಾಗಿರುತ್ತೆ, ಯಾರಿಗೆ ಆಪರ್ಚುನಿಟಿ ಸಿಗಬೇಕು, ನಿಮ್ಮ ಪ್ರಕಾರ ಯಾರನ್ನ ನೀವು ಬಿಗ್ ಬಾಸ್ ಸೀಸನ್ 12ಅಲ್ಲಿ ನೋಡೋಕೆ ಇಷ್ಟಪಡ್ತಾ ಇದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.